ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಈ ವಿಡಿಯೋದಾಗ ನಾವೊಬ್ಬ ಪಿ ಜಿ ಸಿ ಟಿ ರ್ಯಾಂಕ್ 1 ಹೋಲ್ಡರ್ ಪ್ಲಸ್ ನಿಮ್ಸೆಟ್ ರ್ಯಾಂಕ್ 530, ಆಮೇಲೆ ಈಗ ಭಾಳ ಒಳ್ಳೆಯ ರ್ಯಾಂಕ್ ತೊಗೊಂಡು ಬಂದಂಥ ಒಂದು ಹುಡುಗಂದ ಇಂಟರ್ವ್ಯೂ ತೊಗೊಳತ್ತೀನಿ. ಪೂರ ಲಾಸ್ಟಿನ ತನಕ ನೋಡ್ರಿ, ಭಾಳಷ್ಟು ಇನ್ಫಾರ್ಮೇಷನ್ ಡೀಟೇಲ್ ಆಗಿದ್ರೆ ಕೊಟ್ಟಿನಿ. ಯಾವ ಥರ ಸ್ಟಡಿ ಸ್ಟ್ರಾಟಜಿ ಇರ್ಬೋದು, ಟಿಪ್ಸ್ ಇರ್ಬೋದು, ಆಮೇಲೆ ಕೋರ್ಸಸ್ ಇರ್ಬೋದು, ಬುಕ್ಸ್ ಯಾವ ರೆಫರ್ ಮಾಡಿರ್ಬೋದು, ಅವೆಲ್ಲ ಇದರಲ್ಲಿ ಡಿಟೇಲ್ ಆಗಿ ಹೇಳಿನಿ. ಸೊ ಲಾಸ್ಟಿನ ತನ ಎಂಡ್ ತನ ಒಟ್ಟ ಮಿಸ್ ಮಾಡೋದು ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದು. NCET rank ಬಂದ್ಬಿಟ್ಟು 530 ಅಂಡ್ ಆಲ್ಸೋ ಐ ಸೆಕ್ಯೂರ್ಡ್ PGCET rank 1 ಆಲ್ಸೋ. ಅಂದ್ರೆ ಈಗ NCET ಮುಖಾಂತರ ನಮ್ಮ ಭಾರತದಲ್ಲಿ ಟಾಪ್ 10 MIT ಕಾಲೇಜುಗಳೆಲ್ಲ MCA ಮಾಡಬೇಕು. ಸತೀಶ್ ಪಟೂರ, ನಿಮ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಓಕೆ, ನನ್ನ ಹೆಸರು ಸತೀಶ್ ಪಡ್ನೂರು. ನಾನು ಈಗ NIT ರಾಯಪುರ್ನಲ್ಲಿ MCA ಮಾಡ್ತಾ ಇದ್ದೀನಿ. ನಂದು NCET rank ಬಂದ್ಬಿಟ್ಟು 530 ಅಂಡ್ ಆಲ್ಸೋ ಐ ಸೆಕ್ಯೂರ್ಡ್ PGCET rank 1 ಆಲ್ಸೋ. ಅಂಡ್ ದಿಸ್ ಇಸ್ ಆಲ್ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಮಿ. ಅಂದ್ರೆ ನೀವು ಪಿ ಜಿ ಸಿ ಟಿ ರ್ಯಾಂಕ್ 1 ಮತ್ತೆ ನಿಮ್ಸೆಟ್ ಅಲ್ಲಿ 530 ತಗೊಂಡಿದ್ರಿ. ಆಮೇಲೆ ನೀವು ನಿಮ್ಸೆಟ್ ಥ್ರೂ ಕಾಲೇಜ್ ತಗೋಬೇಕು ಇಷ್ಟಪಟ್ರು, ಇಲ್ಲ ಆರ್ವಿದಾಗ ತಗೋಬೇಕಂತ ಇಷ್ಟಪಟ್ಟಿದ್ರು, ಇಲ್ಲ ಆರ್ವಿ BMS ಪಿ ಜಿ ಸಿ ಟಿ ಥ್ರೂ? ನಂದು ಪ್ರಿಫರೆನ್ಸ್ ಬಂದ್ಬಿಟ್ಟು NCET. ಅಂದ್ರೆ ಈಗ NCET ಮುಖಾಂತರ ನಮ್ಮ ಭಾರತದಲ್ಲಿ ಟಾಪ್ 10 MIT ಕಾಲೇಜುಗಳೆಲ್ಲ MCA ಮಾಡಬೇಕು. ಅಲ್ಲಿ ಅಂದ್ರೆ ನಮ್ಮ PGCET ಗಿಂತ ಟಾಪ್ 10 ಕಾಲೇಜ್ ಆಗುತ್ತೆ. ಹೀಗಾಗಿ ನಾ NIT ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೇನೆ. ಹೀಗಾಗಿ ನಾ NIT ಗೆ ಜಾಯ್ನ್ ಆಗಿದ್ದೆ. ಅಂದ್ರೆ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ ನೀವು NIT ಗೆ? ಜಾಯ್ನ್ ಆಗಿದೆ. NIT ಯಾವುದು? NIT ರಾಯಪುರ್ ರೀ. NIT ಛತ್ತೀಸ್ಗಢ ಸ್ಟೇಟ್ ನಲ್ಲಿ ಬರುತ್ತೆ. ಓಕೆ, NIT ರಾಯಪುರ್ ನೀವು ಆಲ್ರೆಡಿ ಜಾಯ್ನ್ ಆಗಿರಿ ಛತ್ತೀಸ್ಗಢನಾಗ. ಆಮೇಲೆ ನಿಮ್ಮ ಈಗ ಅಂದ್ರೆ ಬಹಳಷ್ಟು ಹುಡುಗರು ಈ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿರ್ತಾರೆ, ಪಿ ಜಿ ಸಿ ಟಿ ಅಲ್ಲಿ ನಿಮ್ಸೆಟ್ ಅಲ್ಲಿ. ಕೆಲವೊಂದು ಹುಡುಗರು ನಿಮ್ಸೆಟ್ ಅಂತ ಗೊತ್ತಿರಲ್ಲ, ಯಾಕಂದ್ರೆ ಪಿ ಜಿ ಸಿ ಟಿನೇ ನಮ್ಮಲ್ಲಿ ಬಹಳ ಹೈಪ್ ಐತೆ ಕರ್ನಾಟಕ ಒಳಗೆ. ಹಿಂಗಾಗಿ ಪಿ ಜಿ ಸಿ ಟಿ ಪ್ರಿಪರೇಷನ್ ಮಾಡ್ತಿರ್ತಾರೆ. ಆಮೇಲೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ನಿಮ್ಸೆಟ್ ಬಗ್ಗೆ, ಆಮೇಲೆ ಪಿ ಜಿ ಸಿ ಟಿ ಒಳಗೆ ಹೆಂಗೆ ನೀವು ಯಾವ ತರ ಸ್ಟ್ರಾಟಜಿ ಇರುತ್ತೆ ಅಂತ ಸ್ಟಡಿದು, ಆಮೇಲೆ ನೀವು ಯಾವ ತರ BCA ಜೊತೆ ಮ್ಯಾನೇಜ್ ಮಾಡ್ತೀರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸಣ್ಣಗೆ ಹೇಳ್ಬೇಕು. ಓಕೆ, ಮೋಸ್ಟ್ ಆಫ್ ಆಲ್ ಇನ್ ಸೌತ್ ಕಡೆ ಇರುವಂತ ಎಲ್ಲ ಸ್ಟೂಡೆಂಟ್ಸ್ ಬಗ್ಗೆ NCET ಬಗ್ಗೆ ಜಾಸ್ತಿ ಅವೇರ್ನೆಸ್ ಇಲ್ಲ. But they are know about only PCT, state level exam. So I also, from this video, I am going to tell about, they also, while preparing PCT, they also prepare for NCET also. Because NCET is all over India. NCET exam ಬರೆಯೋದ್ರಿಂದ ನಮಗೆ ಟಾಪ್ 10 MIT ಕಾಲೇಜ್ ಸಿಗುತ್ತೆ. ಅದರೊಳಗೆ ನಾವು ಅಂದ್ರೆ 3 years MCA ಪ್ರೋಗ್ರಾಮ್ ಇರುತ್ತೆ. ಕಂಪೇರ್ ಟು PCT, ಇಲ್ಲಿ ಅಂದ್ರೆ ಕಾಲೇಜ್ ಪ್ಯಾಕೇಜ್ ಇತ್ತು, ಪ್ಲೇಸ್ಮೆಂಟ್ ಇತ್ತು, ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ನಾನು ಇದ್ರ ಜೊತೆಗೆ ಪ್ರಿಪರೇಷನ್ ಜೊತೆ ನಾನು BCA ಕೂಡ ಮಾಡ್ತಿದ್ದೆ. ನಾನು ಅಂದ್ರೆ ಚೇತನ ಎಜುಕೇಶನ್ ಸೊಸೈಟಿ ವಿಜಯಪುರ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅಲ್ಲ, ಅಲ್ಲಿ ನಾನು ಕೂಡ ಹಂಗೆ BCA ಕೂಡ ನಾನು ಪರ್ಸ್ಯೂ ಮಾಡ್ತಾ ಇದ್ದೆ. ನಾನು ಹಂಗೆ ಅಕಾಡೆಮಿಕ್ ಇಯರ್ನು ಪ್ಯಾರಲಲ್ ಆಗಿ ಅಕಾಡೆಮಿಕ್ ಇಯರ್ನು ಮಾಡ್ತಿದ್ದೆ. ಅಂಡ್ ಇದು PCT NCET ಅಲ್ಲಿ ಪ್ರಿಪೇರ್ ಆಗ್ತಾ ಇದ್ದೆ. ಓಕೆ, ಅಂದ್ರೆ ನಿಮಗೆ ಯಾವ್ದೇ ತರ ಇದು ಪ್ರಾಬ್ಲಮ್ ಆಗ್ತಿರ್ಲಿಲ್ವಾ? ಅಂದ್ರೆ BCA ನೀವು ಮ್ಯಾನೇಜ್ ಮಾಡ್ಬೇಕು, ಆಮೇಲೆ ಈ ಕಡೆ ನೀವು PGCT ನಿಮ್ಸೆಟ್ಗೂ ಪ್ರಿಪೇರ್ ಆಗ್ತಿದ್ರಿ, ಯಾವ ತರ ಮ್ಯಾನೇಜ್ ಮಾಡ್ತಿದ್ರಿ? Okay, in daytime, from 9 to 2 o'clock, I went to Chetana College for BCA program. BCA. And after, okay, when I came to my home hostel, and then I focus on NCET or PCT. When the exams came in, BCA program, that time only I have to focus on BCA program. And after the examination, main focus is to crack PGCT or NCET exam. ಅಂದ್ರೆ ನೀವು ಬೆಳಗ್ಗೆ ಟೈಮು ಕಾಲೇಜ್ ಎಲ್ಲ ಮಾಡ್ಕೊಂಡು, ಆಮೇಲೆ ಕಾಲೇಜಿಂದ ಬಂದ ತಕ್ಷಣ ನೀವು PGCT ನಿಮ್ಸೆಟ್ ಪ್ರಿಪರೇಷನ್ ಮಾಡ್ತಿದ್ರಿ. ಅಂದ್ರೆ ನೀವು ಈಗ ನಿಮ್ಮ BCA 3 ಸೆಮ್ ಇರೋದು, 3 ಇಯರ್ ಇರುತ್ತೆ, 3 years. ನೀವು ಯಾವ ಸೆಮ್ ಇಂದ ಇಲ್ಲ ಯಾವ ಇಯರ್ ದಿಂದ ಈ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ನಾನು ಬೇಸಿಕಲಿ ಬಂದು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ. ನಾನು ಫಸ್ಟ್ ಟೈಮ್ ನಾನು BCA ಮಾಡುವಾಗ ಡಿಸೈಡ್ ಮಾಡಿದ್ದೆ, ಈಗ NCET ಅಂತ ಎಕ್ಸಾಮ್ ಇರುತ್ತೆ. ನನಗೆ NCET ಬಗ್ಗೆ ಹೇಳಿದ್ದು ನಮ್ಮ ಬ್ರದರ್, ಅವ್ರು ಕರೆಂಟ್ಲಿ ಈಗ ಜಾಬ್ ಮಾಡ್ತಾ ಇದ್ದಾರೆ. ಹಿಂಗೆ ಅವ್ರು ಹೇಳಿದ ತಕ್ಷಣ ನಾನೇ ಯಾಕೆ ಮಾಡ್ಬಾರ್ದು ಪ್ರಿಪರೇಷನ್ NCET ಬಗ್ಗೆ ಅಂತ ನನ್ನ ಬಗ್ಗೆ ನನ್ನ ಅರಿವು ಮೂಡ್ತು. ನಾನು ಅದಕ್ಕಾಗಿ NCET ಗೆ 60% ಮ್ಯಾಥ್ಸ್ ಇರುತ್ತೆ. ನಾನು ಹೀಗಾಗಿ ಏನ್ ಮಾಡಿದೆ ಅಂದ್ರೆ, ಫಸ್ಟ್ ಮ್ಯಾಥ್ಸ್ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಯೂಟ್ಯೂಬ್ ನಲ್ಲಿ ಕ್ಲಾಸ್ ಸಿಗುತ್ತೆ. ಇದರಲ್ಲಿ ಫ್ರಮ್ 8th ಸ್ಟ್ಯಾಂಡರ್ಡ್ ಟು ಅಪ್ ಟು 10th ತನಕ ಎಲ್ಲ ಬೇಸಿಕ್ ಕ್ಯಾಲ್ಕುಲೇಷನ್ಸ್, ಡಿವಿಷನ್, ಫ್ರಾಕ್ಷನ್ ಡಿವಿಷನ್ and all I covered. Trigonometry, basic calculus. From second year onwards, I joined one coaching center called Acme, okay, which is situated in Raipur. And from that, I followed all the courses, all the classes what they taught.
ಅಂದ್ರೆ ಎಕ್ಮೆ ಇದು ಆನ್ಲೈನ್, ನಿಮ್ದು ಆನ್ಲೈನ್ ಇದು ಇತ್ತು, ಆನ್ಲೈನ್ ಒಂದು ಕೋಚಿಂಗ್ ಇತ್ತು. ಆನ್ಲೈನ್. ಹಾ, ಅವ್ರು ಆನ್ಲೈನ್ ಮತ್ತು ಆಫ್ಲೈನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ನಾನು ನನ್ನ ಊರು ದೂರ ಇರುತ್ತೇನಾ, ಹೀಗಾಗಿ ನಾನು ಆನ್ಲೈನ್, ಅದ್ರ ಜೊತೆಗೆ ನಾನು BCA ಕೂಡ ಪರ್ಸ್ಯೂ ಮಾಡ್ಬೇಕಲ್ಲ, ಹೀಗಾಗಿ ನಾನು ಆನ್ಲೈನ್ ಮಾಡಿದ್ದೆ. ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ಫ್ರಮ್ ಸೆಕೆಂಡ್ ಸೆಮ್ ಇಲ್ಲ ಫಸ್ಟ್ ಸೆಮ್ ಅಂತ ನೀವು ಬೇಸಿಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ. ಆಮೇಲೆ ನೀವು ಎಕ್ಮೆ ಕೋಚಿಂಗ್ ಕ್ಲಾಸಸ್ ತಗೊಂಡು ಅಲ್ಲಿ ಅವ್ರು ಕೊಟ್ಟಂತ ಎಲ್ಲ ಪ್ರಿಪರೇಷನ್ ಟಿಪ್ಸ್ ಮತ್ತೆ ಗೈಡೆನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಿಮ್ದೊಂದು ಈ ತರ ಚೆನ್ನಾಗಿರೋ ರ್ಯಾಂಕ್ ಬಂದಿದೆ. ಆಮೇಲೆ ನಿಮ್ಮ ಇನ್ನೊಂದು ಡೌಟ್ ಅಂದ್ರೆ ಬಹಳಷ್ಟು ಹುಡುಗರಿಗೆ ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಅಷ್ಟೊಂದು ದುಡ್ಡು ಹಾಕಿ ಕೋರ್ಸ್ ತಗೊಳಕ್ಕಾಗಲ್ಲ. ಅದು ನಿಮ್ ಕೋರ್ಸ್ ಎಷ್ಟು ಇದ್ರದ್ದಿತ್ತು, ಕಾಸ್ಟ್ ಇಂದಿತ್ತು? ಇದು 31,000 ಬಂದ್ಬಿಟ್ಟು 2 year ಕೋರ್ಸ್ ಇತ್ತು ನಾನು. Second year ಹಿಡಿದು 2 years. ಟೋಟಲ್ 2 ಇಯರ್ಸ್ ಡ್ಯೂರೇಷನ್ ಇರೋ ಕೋರ್ಸ್ ಇತ್ತು. ಆಮೇಲೆ ನೀವು ಎಕ್ಸ್ಟ್ರಾ ಯಾವ್ದಾದ್ರು ಬುಕ್ ಮತ್ತೆ ಏನಾದ್ರು ರೆಫರ್ ಮಾಡಿದ್ರಾ? ಎಕ್ಸ್ಟ್ರಾ ಬುಕ್ ಏನಿಲ್ಲ, ಅವ್ರು ಕ್ಲಾಸ್ ಹೇಳುವಾಗ ನಾನು ನೋಟ್ಸ್ ಮಾಡ್ತಾ ಇದ್ದೆ. ಅದೇ ಡೈಲಿ ಬೇಸಿಸ್ ಕ್ಲಾಸ್ ಎಲ್ಲ ಟಾಪಿಕ್ಸ್ ಅಲ್ಲಿ ಪರ್ಟಿಕ್ಯುಲರ್, ಈಗ ಮ್ಯಾಥ್ಸ್ ಅಲ್ಲಿ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್, ವೆಕ್ಟರ್ಸ್, ಹಿಂಗೆಲ್ಲ ಡೈಲಿ ರಿಪಿಟೇಷನ್ ಅಂತ ರಿವೈಸ್ ಮಾಡ್ತಿದ್ದೆ. ಬಿಫೋರ್ ಗಿವಿಂಗ್ ಮಾರ್ಕ್ ಫಸ್ಟ್ ಐ ವಿಲ್ ಅನಲೈಸ್ ಮಾಡ್ತಿದ್ದೆ. ಅಂಡ್ ಆಫ್ಟರ್ ಗಿವಿಂಗ್ ಆಲ್ಸೋ ಮಾರ್ಕ್ ಐ ಆಲ್ಸೋ ಅನಲೈಸ್ ದ ಕ್ವಶನ್ಸ್, ವಿಚ್ ಕ್ವಶನ್ಸ್ ಆರ್ ರಾಂಗ್ ಅಂಡ್ ವಿಚ್ ಕ್ವಶನ್ಸ್ ನೀಡ್ ಟು ಕರೆಕ್ಟ್, ವಿ ಹ್ಯಾವ್ ಟು ಸಾಲ್ವ್ ಇನ್ ಲಿಮಿಟೆಡ್ ಟೈಮ್. ಇನ್ ದಟ್ ವೇ ಅನಲೈಸ್ ಆಲ್ ಥಿಂಗ್. ಓಕೆ. ಓಕೆ, ಅಂದ್ರೆ ನಿಮ್ಗೆ ಸೆಕೆಂಡ್ ಸೆಮ್ ಇಂದು ನಿಮ್ದು ಬೇಸಿಕ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ನೀವು ಕೋಚಿಂಗ್ ಅಟೆಂಡ್ ಮಾಡಿದ್ರಿ. ಆಮೇಲೆ ಅಲ್ಲಿ ನಿಮ್ಗೆ ಚೆನ್ನಾಗಿ ಹೇಳ್ಕೊಟ್ರಲ್ಲ. ಆ ಕ್ಲಾಸಸ್ ಮೇನ್ಲಿ ಹಿಂದಿಯಲ್ಲಿ ಇರುತ್ತಾ ಇಲ್ಲ ಕನ್ನಡದಲ್ಲಿ? ಹಿಂದಿಯಲ್ಲೇ ಇರುತ್ತೆ ಐ ಥಿಂಕ್, ರಾಯಪುರದಂದ್ರೆ. ಹಿಂದಿಯಲ್ಲೇ ಇರುತ್ತೆ. ಆಮೇಲೆ ಚೆನ್ನಾಗಿ ಪ್ರಿಪರೇಷನ್ ಕೊಟ್ರು. ಅದು ನಿಮ್ PGCET ಗೂ ಉಪಯೋಗ ಆಯ್ತು ಐ ಥಿಂಕ್. PGCET ಉಪಯೋಗ ಆಯ್ತು. PGCET ಒಂದು ಸೆಪರೇಟ್ ಅಂತ ಬುಕ್ ಅಂತ ಯಾವ್ದು ಓದಿಲ್ಲ. ನಾನು ಜಸ್ಟ್ ನಿಮ್ಸೆಟ್ ಪ್ರಿಪೇರ್ ಆಗಿದ್ದೆ. ನಮ್ ಬ್ರದರ್ ಕೂಡ ಹೇಳಿದ್ರು, ಹ್ಯಾಂಗು ನಿಮ್ಸೆಟ್ ಗೆ ಪ್ರಿಪೇರ್ ಆಗಿದ್ದೀಯಾ, ಒಂದ್ ವೇಳೆ ಹ್ಯಾಂಗು ಟ್ರೈ ಮಾಡು PGCET. ಹಿಂಗಾಗಿ ನಾನು ಜಸ್ಟ್ ಟ್ರೈ. ಓಕೆ, ಅಂದ್ರೆ PGCET ನಿಮ್ದು ರ್ಯಾಂಕ್ 1 ಅಂತ ಗೊತ್ತಾಯ್ತು. ಆಮೇಲೆ ನಿಮ್ಸೆಟ್ದು 530, ತುಂಬಾನೇ ಒಳ್ಳೆ ರ್ಯಾಂಕ್ ಬಂದಿದೆ ನಿಮ್ದು. ಆಮೇಲೆ ನಿಮ್ ಮನೆಯವ್ರದ್ದು ಯಾವ ತರ ರಿಯಾಕ್ಷನ್ ಇತ್ತು ನಿಮ್ಗೆ ಈ ರ್ಯಾಂಕ್ ಎಲ್ಲ ಸಕ್ಸಸ್ ಎಲ್ಲ ನೋಡಿ? ನಿಮ್ಸೆಟ್ 530 ಬಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಬಹಳ ಖುಷಿಯಾಗಿದ್ದಾರೆ. ನೀನು ಕಷ್ಟಪಟ್ಟು ಓದೋದು ಸಾರ್ಥಕವಾಯ್ತು, ನಿನ್ನ ಆಸೆ ಈಡೇರ್ತು, ಒಳ್ಳೆ NIT ಸಿಗುತ್ತೆ, ಮುಂದೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಬಟ್ ಇನ್ PGCET ರ್ಯಾಂಕ್ ಬಂದ್ಬಿಟ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡಿಟ್ಟಿಲ್ಲ ನಾನು. ಬಟ್ ಇಟ್ಸ್ ಆಲ್ಸೋ ಇಟ್ಸ್ ಬಿಕಮ್ 1 rank, so I am very happy and I told to my family, they also become very happy. It's very good news for me, whole family also. ನಾನು ಕೂಡ PGCET ಓದ್ಸತಿ 2024 ಪಾಸ್ ಔಟ್. ನಾನು ಸಾಕಷ್ಟು ಪ್ರಿಪರೇಷನ್ ಮಾಡಿದ್ದೆ, ಆದ್ರೂ ರ್ಯಾಂಕ್ 1 ಅಂತೂ ಅಲ್ಲ, ಅದ್ರದ್ದು ಅಕ್ಕಪಕ್ಕನೂ ಇಲ್ಲ. ಅರೌಂಡ್ ನನ್ನ ರ್ಯಾಂಕ್ ಬಂದ್ಬಿಟ್ಟು 628 ಬಂದಿತ್ತು. ಆಗ ನನಗೂ ಆದ್ರೆ ಆ ಟೈಮಲ್ಲಿ ನನಗೂ ತುಂಬಾ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ಯಾವ ತರ ಪ್ರಿಪರೇಷನ್ ಮಾಡ್ಬೇಕು. ಆಮೇಲೆ ಟಾಪರ್ಸ್ ರ್ಯಾಂಕರ್ಸ್ ಎಲ್ಲರದು ಅವ್ರದೆಲ್ಲ ವಿಡಿಯೋ ನೋಡ್ತಿದ್ದೆ. ಆಗ ಈ ಟೈಪ್ ಕಂಟೆಂಟ್ ಬಹಳ ಕಮ್ಮಿ, ಯಾಕಂದ್ರೆ PGCET ಗೆ ಈ ತರದ್ದು ಯಾವ್ದು ಕಂಟೆಂಟ್ ಇರಲ್ಲ. ಅಂದ್ರೆ ರ್ಯಾಂಕರ್ಸ್ ಏನು ಯೂಸ್ ಮಾಡಿದ್ರು ಅದಿಲ್ಲ. ಅದಕ್ಕೆ ಈಗ ನಿಮ್ ಜೊತೆ ಇದೊಂದು ಸಣ್ಣ ಇಂಟರ್ವ್ಯೂ ಯಾಕೆ ಮಾಡತ್ತಿದ್ದೀನಿ ಅಂದ್ರೆ, ಬಹಳಷ್ಟು ಹುಡುಗರಿಗೆ ನಿಮ್ಸೆಟ್ ಅಂತ ಗೊತ್ತಿರಲ್ಲ, ಆಮೇಲೆ PGCET ಆಲ್ಮೋಸ್ಟ್ ಯಾವ ತರ ಪ್ರಿಪೇರ್ ಆಗೋದು ಗೊತ್ತಿರಲ್ಲ. ಹಿಂಗಾಗಿ ಈ ವಿಡಿಯೋ ಮುಖಾಂತರ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಅವ್ರಿಗೂ ತಿಳ್ಕೊಬಹುದು ಯಾವ ತರ ಇರುತ್ತೆ ಎಕ್ಸಾಮು, ಯಾವ ತರ ಬರೀಬೇಕು, ಆಮೇಲೆ ಯಾವ ತರ ಪ್ರಿಪರೇಷನ್ ಮಾಡಿದ್ರೆ ನಿಮಗೆ NIT ಇವೆಲ್ಲ ಸಿಗುತ್ತೆ. ಅಂಡ್ ಖುಷಿಯಾಗಿರ್ಬೋದು, ಫ್ಯೂಚರ್ ಗೋಲ್ಸ್ ಸೆಕ್ಯೂರ್ ಆಗುತ್ತೆ ಅಂತ ಟಾಪ್ ಕಾಲೇಜಸ್ ಮಾಡಿದ್ರೆ. ಈ ವಿಡಿಯೋದ ಅದೇ ಉದ್ದೇಶ. ಆಮೇಲೆ ನೀವು BCA ಸ್ಟಡಿ ಮಾಡಾಗ ನಿಮಗೆ ನಿಮ್ ಕಾಲೇಜ್ ಯಾವ ತರ ಇತ್ತು, ನಿಮ್ ಕಾಲೇಜ್ ಯಾವ ಕಾಲೇಜಲ್ಲಿ ಕಲ್ತ್ರಿ? ಓಕೆ, ನಾನು BCA ಪ್ರೋಗ್ರಾಮ್ ಅನ್ನು ವಿಜಯಪುರಲ್ಲಿರುವ ಚೇತನಾ BCA ಒಂದು ಕಾಲೇಜ್ ಇತ್ತು, ಚೇತನಾ ಎಜುಕೇಶನ್ ಸೊಸೈಟಿ, ಅಲ್ಲಿ ನಾನು ಕಲಿತಿದ್ದೇನೆ. ದೇರ್ ಆಲ್ಸೋ ಗುಡ್ ಟೀಚರ್ಸ್. ಐ ಥಿಂಕ್ ಇನ್ ವಿಜಯಪುರ ಡಿಸ್ಟ್ರಿಕ್ಟ್ ಇನ್ BCA ಪ್ರೋಗ್ರಾಮ್ ಆಗಿದೆ. ಚೇತನಾ ಕಾಲೇಜ್ ಕೂಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅಲ್ಲಿ ಕೂಡ ಟೀಚರ್ಸ್ ಕೂಡ ಗುಡ್ ಫ್ಯಾಕಲ್ಟಿ ಇದ್ದಾರೆ. ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ಕೂಡ ಅಲ್ಲಿದ್ದೆ ಕಲ್ತಿದ್ದು. ಇವರು ನಮ್ಮ ಜೂನಿಯರ್. ನಾನು 2024 ಪಾಸ್ ಔಟ್, ಇವ್ರು 25 ಪಾಸ್ ಔಟ್. ಆಮೇಲೆ ನಮ್ಗೆ ಫ್ಯಾಕಲ್ಟಿನೂ ಆಲ್ಮೋಸ್ಟ್ ಸೇಮ್ ಇತ್ತು. ನಮ್ಮ ಫ್ಯಾಕಲ್ಟಿ ಅಂದ್ರೆ ನಮ್ಗೆ ಕಾಂಬಳೆ ಸರ್ ಅಂತ ಒಬ್ರು ಇದ್ರು, HOD, ಏನಾದ್ರು ಅವರೇ ಇದಾರೆ. ಆಮೇಲೆ ಜತ್ತಿ ಸರ್, ದರಿ ಸರ್ ಅಂತ ತುಂಬಾ ಒಳ್ಳೆ ಫ್ಯಾಕಲ್ಟಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರಲ್ಲ. ಆಮೇಲೆ ಆ ಒಂದು ಸಿಚುವೇಶನ್ ನೋಡಿದ್ರೆ, ಆ ಬಿಜಾಪುರ ಡಿಸ್ಟ್ರಿಕ್ಟ್ ಅಲ್ಲೇ BCA ಕಾಲೇಜ್ಗೆ ಟಾಪ್ ಬರುವಂತ ಒಂದು ಕಾಲೇಜ್ ಅಂದ್ರೆ ಸಾಕಷ್ಟು ಇದಾವೆ. ಆದ್ರೆ ಚೇತನಾ ಇಸ್ ಫಾರ್ ಸ್ಟ್ರಿಕ್ಟ್ ಬಿಹೇವಿಯರ್, ನೀವು ಕ್ಲಾಸ್ ಬಿಡುವಂಗಿಲ್ಲ, ಆಮೇಲೆ ಸ್ಟ್ರಿಕ್ಟ್ ಆಗಿ ನೀವು ಕ್ಲಾಸಿಗೆ ಅಟೆಂಡ್ ಆಗ್ತಿರಬೇಕು, ಈ ತರ ಎಲ್ಲ ಪಾಲಿಸೀಸ್ ಇದ್ದು, ಆಮೇಲೆ ರಿಸ್ಟ್ರಿಕ್ಷನ್ಸ್ ಇದ್ದು. ಈ ತರ ಇದ್ದ ಕಾರಣ ಈ ತರ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆ ಕಾಲೇಜ್ ಅಂತಾರ ಅಂತ ಹೇಳಕ್ ನನಗೊಂಥರ ಹೆಮ್ಮೆ ಆಗುತ್ತೆ. ಆಮೇಲೆ ನನಗೂ ಬಹಳ ಖುಷಿ ಆಯ್ತು, ಅಂದ್ರೆ ನಮ್ಮ ಕಾಲೇಜ್ ಒಬ್ಬ ಹುಡುಗ ಇಷ್ಟೇ ರ್ಯಾಂಕ್ ಬಂದಾನ, ಆಮೇಲೆ NIT ಇದು ಓದಾತಾನ ಅಂದ್ರೆ ಇದೆಲ್ಲ ಒಂಥರ ಹೆಮ್ಮೆ ವಿಷಯ ನಮಗೂ.
ಆಮೇಲೆ ಬಿಜಾಪುರ ಡಿಸ್ಟಿಕ್ನಾಗ ಇನ್ನಾಕಿತ ಹಿಂದೆ ನಿಮ್ ಸೆಟ್ನಾಗ ಯಾರ ರ್ಯಾಂಕ್ ಬಂದು ಆಮೇಲೆ ಎಲ್ಲಿ ಜಾಯಿನ್ ಆಗಿದ್ದು ಬಹಳ ಕಮ್ಮಿ ಕೇಳಕ್ ಸಿಕ್ತಾವ. ಹಿಂಗಾಗಿ ನಿಮ್ ಜೊತೆ ಮಾತಾಡಕ್ ಒಂದ್ ಅವಸರ ಸಿಕ್ತ ನಮಗ, ಅದು ಬಹಳ ಖುಷಿ ಆಯ್ತು ನನಗೆ. ಆಮೇಲೆ ಇನ್ನೊಂದು ವಿಷಯ ನಾನ್ ಕೇಳ್ಬೇಕಂದ್ರ, ಈಗ ನೀವು ಅಲ್ಲಿ NIT ಒಳಗೆ ಓದಾತ್ರಿ, ಈಗ ಹೋಗಿ ಎಷ್ಟು ದಿನ ಆಯ್ತು? ಹೋಗಿ ಒಂದು 2 ವಾರ ಆಯ್ತು. ಈಗ ಒಂದ್ 2 ವಾರ ಆಗಿದೆ ನಿಮ್ಗೆ ಅಲ್ಲಿ. ಹೀಗಾಗಿ ನಿಮ್ದು ಅಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ತರ ಅನಿಸ್ತದೆ ಕಂಪೇರ್ ಟು ನಿಮ್ಮ ಈ ಕರ್ನಾಟಕ ಒಳಗೆ ಕಾಲೇಜ್ ಇದ್ದು ಅಲ್ಲಿ ನೀವು ಓದಿರಿ ಈಗ BC ಅಂಡ್ all, ಇಲ್ಲಿಗೆ ಮತ್ತೆ ಅಲ್ಲಿಗೆ ಏನ್ ಡಿಫ್ರೆನ್ಸ್ ಅದ, ಮತ್ತೆ ಯಾವ ತರ ಓದಿಸ್ತಾರ, ಫ್ಯಾಕಲ್ಟಿ ಯಾವ ತರ ಇದೆ? In compared to BCA in NC program, in BCA what they taught, in BCA we have learned only basic subjects. Okay. In NCA what will happen is there is advanced subjects like operating system, C, DBMS, data structures, and all things. Yeah. And there is also a good faculty in NIT Raipur, and there is a big library, a lot of books available, and also AC is also available, and there is all good facilities available. And when it comes to placement, there is a lot of companies, they will come and hire the candidates. and all this. ಓಕೆ. ಆಮೇಲೆ ಇನ್ನೊಂದು ಕೇಳ್ಬೇಕಾದ್ರೆ ಅಲ್ಲಿ ಹೈಯೆಸ್ಟ್ ಪ್ಯಾಕೇಜು MCA ಗೆ ಈ ತರ ಏನಾದ್ರು ಗೊತ್ತಾ ನಿಮ್ಗೆ? Comparing to ನಾನು ಒಬ್ಬ ಸೀನಿಯರ್ ಅನ್ನ ಕೇಳಿದ್ದೇನೆ, ಅವನು ಈ ವರ್ಷ 33 ಪ್ಯಾಕೇಜ್ ಹೈಯೆಸ್ಟ್ ಆಗಿದೆ NCA 33 LP. 33 LP. ಓಕೆ. ಇನ್ನು ಇದು ಅಫಿಷಿಯಲಿ ಡಿಕ್ಲೇರ್ ಆಗಿಲ್ಲ. ಇದು 2025 ದಿನ ಸ್ಟಾರ್ಟಿಂಗ್ ಇಂದ ನಡೀತಾ ಇದೆ ಪ್ರೋಗ್ರೆಸ್. ಓಕೆ. ಹೈಯೆಸ್ಟ್ ಪ್ಯಾಕೇಜ್ 33 LP ಅಂದ್ರೆ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಅದು ಈಗ ಆಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಓಕೆ. ಮತ್ತೆ ನೀವೇನ್ರಿ ನಿಮ್ಮ ಟಿಪ್ಸ್ ಏನಾದ್ರು ಕೊಡ್ತೀರಾ? ಈಗ ನೀವು ಎಕ್ಸ್ಪೀರಿಯನ್ಸ್ ಇರ್ತಾರ PGCET ನಿಮ್ ಸೆಟ್ಗೆ ಟ್ರೈ ಮಾಡೋರಿಗೆ, ಅವ್ರಿಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಇಲ್ಲ ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ರು ಅವ್ರು ಮಾಡಬೇಡದಂತದ್ದು ಏನಾದ್ರು ಇತ್ತಂದ್ರೆ ನೀವ್ ಹೇಳ್ಬೋದು. Okay. While pursuing BCA only, they need to aware about NIMSET. There is an NIMSET exam, PGCET exam for doing MCA also. And parallel ಅಕಾಡೆಮಿಕ್ ಓದುವಾಗ ಕೂಡ ನಾವು ಪ್ಯಾರಲ್ ಆಗಿ NIMSET ಡೈಲಿ ನಾವು ಟೈಮ್ ಟೇಬಲ್ ಹಾಕೋಬೇಕು. ಇಷ್ಟು ಟೈಮ್ ನಾನು ಅಕಾಡೆಮಿಕ್ಸ್ ಕೊಡ್ತೇನೆ, ಇಷ್ಟು ಟೈಮ್ ನಾನು NIMSET ಆಗಲಿ PGCET ಆಗಲಿ ಹಂಗೆ ಕೊಡ್ತೇನೆ. ಈ ಡೈಲಿ ಬೇಸಿಸ್ ನಾವು ಟೈಮ್ ಹಾಕೋತ ಹೋಗ್ಬೇಕು. ಬಟ್ ದೇರ್ ಆರ್ ಲಾಟ್ ಆಫ್ ಕೋಚಿಂಗ್ ಸೆಂಟರ್ಸ್ ಆರ್ ಆಲ್ಸೋ ಅವೈಲೇಬಲ್. So if you like, you can also join and do. Or you want to do some self-study, you can do also. Like that, you have to study. ಓಕೆ. ಆಮೇಲೆ ನಿಮ್ದು ಇದು ಯಾವ್ದು ಎಕ್ಮೆ ಕೋಚಿಂಗ್ ಅಂತ ಹೇಳಿದ್ರೆ ನೀವು, ಅಲ್ಲಿ ಅವರು ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಆಮೇಲೆ ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ರು. Daily 2 to 3 videos live class ಇರುತ್ತೆ. ಅದರಿಂದ ನಾವು ಲೈವ್ ಕ್ಲಾಸ್ ಕೂಡ ಇರುತ್ತೆ. ಸಪೋಸ್ ಈ ಫೈಂಡ್ ದಿಸ್ ಲೈವ್ ಕ್ಲಾಸ್, there is a recorded also for that live class. From that I can easily note down what are the important things and all things. But they also in week once in a week they provide mock test also, and also after mock test they also they provide the discussion videos, how to solve this approach, problem approach, and all things they will provide. ಓಕೆ. ಅಂದ್ರೆ ಬೇಸಿಕ್ಲಿ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅದು ಕಲಿಬೇಕಂದ್ರೆ, ಆಮೇಲೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ. ಆಮೇಲೆ ನಿಮ್ದು ಈಗ NIT ಅಲ್ಲಿ ಕಲಿಯುವ ಟೈಮ್ ಟೇಬಲ್ ಮತ್ತೆ ಯಾವ ತರ ಚೇಂಜಸ್ ಇದೆ ಏನು? ಇದು NIT ಅಲ್ಲಿ ಬೆಳಗ್ಗೆ ಕಾಲೇಜು 9 to 5 ಇರುತ್ತೆ. ಓಕೆ. ಎಲ್ಲ ಹಂಗೇನಿದೆ, ಎಲ್ಲ ಸರಿಯಾದ ಫ್ಯಾಕಲ್ಟಿ ಇದ್ದಾರೆ, ಕರೆಕ್ಟ್ ಆಗಿ ಹೇಳ್ತಾರೆ, ಏನು ಸಮಸ್ಯೆ ಇಲ್ಲ. ಗುಡ್ ಪ್ಲಾನ್ is also in NIT Raipur. And seniors ಇದ್ದಾರೆ, they also provide how to improve your communication skill, or how to make you ready for placement, for learning, for DSA, for making projects. They will guide us. ಓಕೆ. ಓಕೆ. ಅಂದ್ರೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ನಿಮ್ಗೆ NIT ಒಳಗೆ ಕಲ್ತಿರೋದ, ಮತ್ತೆ ಪ್ಲೇಸ್ಮೆಂಟ್ಸ್ ಒಳ್ಳೆ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ಅದರ್ ಕಾಲೇಜಸ್ ಇನ್ ಕರ್ನಾಟಕ ಅಲ್ಲಿ, ಇಂಡಿಯಾ ಅಲ್ಲಿ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅನ್ಬೋದು IIT ಮತ್ತೆ NITs. ಹೀಗಾಗಿ ನಿಮ್ಗೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ. ಆಮೇಲೆ ನೀವು ಇದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್ ಸತೀಶ್ ಅವರೇ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ ಬಹಳಷ್ಟೇ ಹುಡುಗರಿಗೆ ಇದೊಂಥರ ಸ್ಫೂರ್ತಿ ನಿಮ್ದು ನೋಡಿ, ನಾನು ಈ ತರ ಮಾಡ್ಬೇಕಲ್ಲ, ಈಗ ಇಂಥ ಕಾಲೇಜ್ ಜಾಯಿನ್ ಆಗ್ಬೇಕಲ್ಲ ಅಂತ. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಮತ್ತೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಸ್ಟೂಡೆಂಟ್ಸ್ಗೆ ಇದೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಮೇಲೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇದ್ದು, ನಾ ಏನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದ್ದೆ ಅಂದ್ರೆ ಕಮೆಂಟ್ ಹಾಕ್ರಿ. ನಿಮಗೇನು ತಿಳ್ಕೊಳ್ದದ ನಿಮ್ಮ ಸೆಟ್ ಇಲ್ಲ PGCET ಬಗ್ಗೆ, ಇಲ್ಲ ಯಾವುದಾದ್ರೂ ಕೋರ್ಸ್ ಬಗ್ಗೆ ನಾನು ಕಮೆಂಟ್ ಹಾಕ್ರಿ. ನಾ ಅದಕ್ಕೆ ರಿಪೀಟ್ ಆಗಿ ಆ ಕಮೆಂಟ್ಸ್ ಕ್ವಶನ್ ರಿಲೇಟೆಡ್ ಮತ್ತೊಂದು ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು.